ಬಿಜೆಪಿ ಕಮಿಷನ್ ವಿರುದ್ಧ ರೆಡ್ ಕಾರ್ಡ್ ಜಾಹೀರಾತನ್ನು ಕೊಟ್ಟಿತ್ತು ಕಾಂಗ್ರೆಸ್. ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಖುದ್ದು ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿ ಹಾಜರಾಗಿ ವಿಚಾರಣೆಯನ್ನ ಎದುರಿಸಿ ಕೋರ್ಟ್ನಿಂದ ಜಾಮೀನನ್ನ ಪಡೆದು ಹೊರಬಂದಿದ್ದಾರೆ. ಖುದ್ದು ಹಾಜರಾತಿ ಆಗಬೇಕು ಅಂತ ಕೋರ್ಟ್ ಸಮನ್ಸ್ ಮಾಡಿತ್ತು. ಆ ಕಾರಣದಿಂದ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೋರ್ಟ್ಗೆ ಹಾಜರಾಗಿದ್ರು. ಸಿಎಂ ಆರೋಪ ಮಾಡಿದ್ರು, ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಅಂತ. ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ಒಂದು ಜಾಹೀರಾತನ್ನು ಕಾಂಗ್ರೆಸ್ ಕೊಟ್ಟಿತ್ತು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಮೌರ್ಯ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ರು. ಇವತ್ತು ಕೋರ್ಟ್ಗೆ ಬಂದಿದ್ರು. ಸಿದ್ದರಾಮಯ್ಯ ಡಿಕೆಶಿ ಕೋರ್ಟ್ಗೆ ಹಾಜರಾಗಿದ್ರು. ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ದೂರು ನೀಡಲಾಗಿತ್ತು. ರಾಹುಲ್ ಗಾಂಧಿ ಇವತ್ತು ಹಾಜರಾಗಿಲ್ಲ. 2023ರ ಮೇ 5ನೇ ತಾರೀಕು ಜಾಹೀರಾತು ನೀಡಲಾಗಿತ್ತು. ಕೋರ್ಟ್ನ ಸಮನ್ಸ್ ಇದೆ. ಆ ಕಾರಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಇವತ್ತು ಹಾಜರಾಗಿದ್ರು. ರಾಹುಲ್ ಗಾಂಧಿ ಸಮನ್ಸ್ ಇದ್ರೂ ಕೂಡ ಇವತ್ತು ಹಾಜರಾಗಿಲ್ಲ. ರಾಹುಲ್ ಗಾಂಧಿ ಹಾಜರಾಗೋದಕ್ಕೆ ವಿನಾಯಿತಿಯನ್ನ ಕೋರಿದ್ದಾರೆ. ರಾಹುಲ್ ಗಾಂಧಿ ಹಾಜರಾಗೋದಕ್ಕೆ ವಿನಾಯಿತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಬಿಜೆಪಿ ಪರ ವಕೀಲರು ರಾಹುಲ್ ಗಾಂಧಿ ಅವರ ಪರ ವಕೀಲರ ಅರ್ಜಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಹಾಜರಾಗೋದ್ರ ಬಗ್ಗೆ ವಿನಾಯಿತಿ ಕೊಡಬೇಕಾ ಅಥವಾ ಅರೆಸ್ಟ್ ವಾರಂಟ್ ಇಶ್ಯೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಡಿಸುತ್ತೆ 42ನೇ ಎಸಿಎಂಎಂ ಕೋರ್ಟ್. ರಾಹುಲ್ ಗಾಂಧಿಗೆ ವಿನಾಯಿತಿ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಜೂನ್ 7ಕ್ಕೆ ಮುಂದೂಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು ಕಾಂಗ್ರೆಸ್ ಪರ ವಕೀಲರು. ಆದರೆ ನ್ಯಾಯಾಧೀಶರು ಇವತ್ತೇ ಯಾವುದೋ ಒಂದು ತೀರ್ಮಾನ ಆಗಬೇಕು ಅಂತ ಹೇಳಿ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಮಾತನಾಡಿದ್ದಾರೆ. ಈ ಕೇಸ್ನ ಬಗ್ಗೆ ಕೇಳಿ. ಯಾರು ನಾವು ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಂಬರ್ 2, ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಬಿಜೆಪಿ ಅವರು, ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್. ಡಿಫಮೇಷನ್ ಆಗಲ್ಲ. ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತೀವಿ. ಪೇಪರಲ್ಲಿ ಪ್ರಕಟಣೆ ಮಾಡಿದ್ದು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನೋಡಿ ಹೇಳಿದ ಕೇಳಿ, 2,500 ಕೋಟಿ ಸಿಎಂ ಸ್ಥಾನ ಆಫರ್. ಯತ್ನಾಳಿಂದ ಬಿಜೆಪಿಗೆ ಮುಜುಗರ, ಎಸಿಬಿಗೆ ಕಾಂಗ್ರೆಸ್ ದೂರು. ಯತ್ನಾಳ್ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಗತ್ಯ ಅಂತ ನಾವು ಹೇಳಿದ್ದೀವಿ. ಸೊ ನಾವೆಲ್ಲ ಹೇಳಿದ್ದೀವಿ, ನಮ್ಗೆ ಗೊತ್ತಿದೆ. ಅವರು ಹೇಳಿದ್ದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ನನ್ನ ಮೇಲೆ ಸಿದ್ದರಾಮಯ್ಯನವ್ರು ಹಾಕ್ಲಿ, ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.